ನಕ್ಸಲರು ಜಿಲ್ಲಾಧಿಕಾರಿ ಮುಂದೆ ಶರಣು. ಇದಾದ ಬಳಿಕ ಕೆಲವೊಂದು ಕಾನೂನು ಪ್ರಕ್ರಿಯೆಗಳು ಶುರುವಾಗುತ್ತೆ. ಸರ್ಕಾರ ತಯಾರಿಸಿದ ಷರತ್ತುಗಳ ಪತ್ರಕ್ಕೆ ಸಹಿ ಹಾಕಬೇಕು. ಇದು ಪ್ರೊಸೀಜರ್, ಇದೆಲ್ಲ ಆಗ್ತಾ ಇದೆ ಈಗ ಆಲ್ರೆಡಿ. ಜಿಲ್ಲಾಧಿಕಾರಿಗಳು ಮತ್ತು ಎಸ್ಪಿ ಸಹ ಸಹಿ ಹಾಕಬೇಕಾಗತ್ತೆ. ಬಳಿಕ ನಕ್ಸಲರನ್ನ ಪೊಲೀಸರ ವಶಕ್ಕೆ ಪಡೆದುಕೊಳ್ಳಲಾಗುತ್ತೆ. ಇದಾದ ಬಳಿಕ ಸಂಬಂಧಿಸಿದ ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ. ಇದನ್ನೇ ನಮ್ಮ ಪ್ರತಿನಿಧಿ ಸುನಿಲ್ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಸಣ್ಣ ಪುಟ್ಟ ಪ್ರಕರಣ ಇದ್ರೆ ಸರ್ಕಾರ ಅವರನ್ನು ವಾಪಸ್ ಬಿಡಬಹುದು, ಆದರೆ ಕೊಲೆ ಪ್ರಕರಣ ಇತ್ಯಾದಿ ಗಂಭೀರ ಆರೋಪಗಳು ಇವ್ರ ಮೇಲಿದ್ರೆ ಅವರನ್ನ ಯಥಾವತ್ತಾಗಿ ಫ್ರೀಯಾಗಿ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಕಾನೂನಾತ್ಮಕ ಪ್ರಕ್ರಿಯೆಗಳು ಮತ್ತಷ್ಟು ಪ್ರೊಲಾಂಗ್ ಆಗೋ ಸಾಧ್ಯತೆಗಳಿದೆ. ಇನ್ನು ಇದರ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಚಿಕ್ಕಮಗಳೂರು ಪ್ರತಿನಿಧಿ ಚೇತನ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಚೇತನ್, ಸಂಪರ್ಕದಲ್ಲಿರಿ. ಸುನಿಲ್, ಈ ಪ್ರಕ್ರಿಯೆಗಳ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ. ಬಂದರೂ ಸರೆಂಡರ್ ಆದರೂ ಮುಗ್ದೋಯ್ತು ಅಲ್ಲ, ಆದರೆ ಕೆಲವೊಂದಷ್ಟು ಫಾರ್ಮಲ್ ಪ್ರೊಸೀಜರ್, ಎಸ್ಪೆಷಲಿ ಈ ದಾಖಲಾತಿಗಳಿಗೆ ಸಹಿ ಹಾಕೋದು, ಒಂದಷ್ಟು ಜನ ಅಧಿಕಾರಿಗಳು ಹಾಗೆ ಈ ನಕ್ಸಲರು ಕೂಡ ಸಹಿ ಹಾಕಬೇಕು, ಒಂದಷ್ಟು ಷರತ್ತುಗಳು ಕೂಡ ಇರುತ್ತೆ. ಇದನ್ನ ಮತ್ತಷ್ಟು ಮಾಹಿತಿ ಹಂಚ್ಕೊಳ್ಬಹುದಾ? ಎಸ್ ಸ್ಮಿತಾ, ರಾಜ್ಯದಲ್ಲಿ ನಕ್ಸಲರ ಶರಣಾಗತಿಗೆ ಸಂಬಂಧಪಟ್ಟಂತೆ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿದೆ. ಇದರಲ್ಲಿ ಎರಡು ಥರದಿದೆ. ಒಂದು ರಾಜ್ಯ ಮಟ್ಟದ ಸಮಿತಿ, ಮತ್ತೊಂದು ಜಿಲ್ಲಾ ಮಟ್ಟದ ಸಮಿತಿ. ರಾಜ್ಯ ಮಟ್ಟದ ಸಮಿತಿಯಲ್ಲಿ ರಾಜ್ಯದ ಮುಖ್ಯ ಕಾರ್ಯದರ್ಶಿ, ಗೃಹ ಇಲಾಖೆ ಕಾರ್ಯದರ್ಶಿ, DG ಮತ್ತು IGP ಮತ್ತು ಆಂತರಿಕ ಭದ್ರತಾ ವಿಭಾಗದ DGP, ಅದೇ ರೀತಿಯಲ್ಲಿ 3 ಜನ ನಾಗರಿಕರು, ಇಷ್ಟು ಜನ ಒಳಗೊಂಡಂತಹ ಒಂದು ರಾಜ್ಯ ಮಟ್ಟದ ಸಮಿತಿ ಇರುವಂಥದ್ದು. ಇದರ ಜೊತೆಗೆ ಜಿಲ್ಲಾ ಸಮಿತಿಯಲ್ಲಿ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿ ಮತ್ತು SP-ಗಳು ಕೂಡ ಇರ್ತಾರೆ. ಸೊ ಈ ಎರಡೂ ಕಮಿಟಿಯಲ್ಲಿ ಎಲ್ಲಿ ಬೇಕಾದರೂ ಹೋಗಿ ಅವರು ಸರೆಂಡರ್ ಆಗೋದಕ್ಕೆ ಒಂದು ಅವಕಾಶ ಇದೆ. ಈ ಒಂದು ಸಮಿತಿ ಯಾವ್ಯಾವ ನಕ್ಸಲರು ತಾವು ಶರಣಾಗ್ತೀವಿ ಅಂತ ಹೇಳಿ ಮುಂದೆ ಬರ್ತಾರೋ ಅವರಿಗೆ ಈ ಶರಣಾಗತಿಗೆ ಸಂಬಂಧಪಟ್ಟಂಥ ಷರತ್ತುಗಳು ಏನೇನಿದ್ದಾವೆ ಅನ್ನುವಂಥ ಮೊದಲೇ ತಿಳಿಸಲಾಗುತ್ತೆ ಮತ್ತು ಅದು ಲಿಖಿತ ರೂಪದಲ್ಲಿ ನೀಡಲಾಗುತ್ತೆ. ಅದಕ್ಕೆ ಅವರು ಸಹಿ ಹಾಕಬೇಕು ಮತ್ತು ಮತ್ತೊಂದು ಕಡೆಯಿಂದ ಈ ಒಂದು ಸಮಿತಿಯಲ್ಲಿರುವಂಥ ಸದಸ್ಯರು ಕೂಡ ಇದಕ್ಕೆ ಸಹಿ ಹಾಕಿ ಅದಕ್ಕೆ ಅನುಮೋದನೆಯನ್ನು ಕೊಟ್ಟ ಬಳಿಕವಷ್ಟೇ ಈ ಒಂದು ಶರಣಾಗತಿ ಪ್ರೋಸೆಸ್ ಮುಂದಕ್ಕೆ ಹೋಗುತ್ತೆ. ಸೊ ಇಲ್ಲಿ ನೋಡಬೇಕಾಗಿರುವಂತಹ ಮತ್ತು ಕೆಲವೊಂದು ವಿಚಾರಗಳು ಅಂತ ಹೇಳಿದರೆ, ಈ ಶರಣಾಗತಿ ಆದ ಬಳಿಕ ಮುಂದೇನು ಅನ್ನುವಂಥದ್ದು. ಈಗ ಇರುವಂತಹ ಈ ಒಂದು ಸಮಿತಿಯ ಮುಂದೆ ಇರುವಂತಹ ಕೆಲವೊಂದು ಪ್ರಕ್ರಿಯೆಯಲ್ಲಿ A ಮತ್ತು B ಮತ್ತು C ಅಂತ ಕೆಟಗರಿ ಇದೆ. A ಅಂತ ಹೇಳಿದರೆ ಮೋಸ್ಟ್ ವಾಂಟೆಡ್ ಮತ್ತು ಈ ನಕ್ಸಲರಲ್ಲಿ ಬೇರೆ ಬೇರೆ ಕೇಡರ್ಗಳಿದ್ದಾವೆ. ಅಂದರೆ ನ್ಯಾಷನಲ್ ಕಮಿಟಿಯಲ್ಲಿ ಇರುವಂಥವ್ರು ಇದ್ದರೆ ಮತ್ತು ರಾಜ್ಯ ಮಟ್ಟದ ಕಮಿಟಿಯಲ್ಲಿ ಇರುವಂಥವ್ರು ಇದ್ದರೆ ಈ ಒಂದು A ಕೆಟಗರಿಗೆ ಬರ್ತಾರೆ. ಅದರ ಜೊತೆಗೆ ಜಿಲ್ಲಾ ಮಟ್ಟದ ಕಮಿಟಿಯಲ್ಲಿ ಇದ್ದರೆ B ಕೆಟಗರಿ ಮತ್ತು ಸ್ಥಳೀಯವಾಗಿ ಏರಿಯಾ ಮಟ್ಟದಲ್ಲಿದ್ದರೆ ಅದು C ಕೆಟಗರಿ ಅಂತೇಳಿ ಬರುತ್ತೆ. ಈ A ಕೆಟಗರಿಯಲ್ಲಿ ಇರುವವರಿಗೆ ಸರ್ಕಾರದ ಕಡೆಯಿಂದ 7.5 ಲಕ್ಷ ರೂಪಾಯಿ ಪ್ಯಾಕೇಜ್ ಘೋಷಣೆ ಆಗಿರುವಂಥದ್ದು. B ಕೆಟಗರಿಯಲ್ಲಿದ್ದರೆ 5 ಲಕ್ಷ ಮತ್ತು C ಕೆಟಗರಿಯಲ್ಲಿದ್ದರೆ 4 ಲಕ್ಷ ರೂಪಾಯಿ ಪ್ಯಾಕೇಜ್ ಘೋಷಣೆ ಆಗಿರುವಂಥದ್ದು. ಈ ಅಮೌಂಟ್ನ ಒಟ್ಟಿಗೆ ಕೊಡಲ್ಲ. ಅಂದರೆ ಈಗ 6 ಜನ ನಕ್ಸಲರು ಶರಣಾಗ್ತಿದಾರಲ್ಲ, ಇವರೆಲ್ಲರಿಗೂ ಕೂಡ ಈ ಅಮೌಂಟ್ ಒಟ್ಟಿಗೆ ಕೊಡಲ್ಲ. ಮೊದಲು ಶರಣಾದ ತಕ್ಷಣ ಅವರಿಗೆ ಅರ್ಧ ಅಮೌಂಟ್ ಸಿಗುತ್ತೆ. ಅಂದರೆ 7.5 ಲ್ಯಾಕ್ಸ್ A ಕೆಟಗರಿಯಲ್ಲಿದ್ದರೆ ಅದರ ಅರ್ಧ ಭಾಗ ಸಿಗುತ್ತೆ. 2 ವರ್ಷ ಆದ ಬಳಿಕ ಅವರಿಗೆ ಇನ್ನುಳಿದಂಥ ಅಮೌಂಟ್ನಲ್ಲಿ ಅರ್ಧ ಭಾಗ ಸಿಗುತ್ತೆ. ಅದು ಯಾವ ಥರ ಅಂತ ಹೇಳಿದರೆ, ಅವರ ನಡತೆ ಯಾವ ರೀತಿ ಇದೆ ಅಥವಾ ಮತ್ತೆ ಯಾವುದಾದ್ರು ಕ್ರಿಮಿನಲ್ ಕೇಸ್ಗಳಲ್ಲಿ ಭಾಗಿಯಾದರೆ ಆವಾಗ ಈ ಪ್ಯಾಕೇಜ್ನ ಉಳಿದ ಅಮೌಂಟ್ಗಳು ಕೂಡ ಸಿಗಲ್ಲ. ಅದ್ರ ಜೊತೆಗೆ ಅವರು ಇನ್ ಕೇಸ್ ಏನಾದರೂ ನಾವು ಸ್ವಯಂ ಉದ್ಯೋಗವನ್ನು ಮಾಡ್ಕೋತೀವಿ ಅಂತ ಹೇಳಿದ್ರೆ ಅದಕ್ಕೆ ಸರ್ಕಾರದ ಕಡೆಯಿಂದ ಕಡಿಮೆ ಬಡ್ಡಿ ದರದಲ್ಲಿ ಸುಮಾರು 5 ಲಕ್ಷ ರೂಪಾಯಿವರೆಗೆ. ಸುನಿಲ್, ಸಂಪರ್ಕದಲ್ಲಿ ರೀ, ಚಿಕ್ಕಮಗಳೂರಿನಲ್ಲಿ ಈ ಸರೆಂಡರ್ ಪ್ರಕ್ರಿಯೆ ಸಂಬಂಧಪಟ್ಟಂತೆ ಒಂದಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ. ನಮ್ಮ ಪ್ರತಿನಿಧಿ ಚೇತನ್ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಚೇತನ್, ಸಹಿ ಹಾಕೋ ಪ್ರಕ್ರಿಯೆ, ಸರೆಂಡರ್ನ ಪ್ರಕ್ರಿಯೆ ಬಹಳ ಸುದೀರ್ಘವಾದದ್ದು, ಏನಾಗ್ತಿದೆ ಸದ್ಯಕ್ಕೆ? ಸ್ಮಿತಾ, ಏನು ಈಗಾಗಲೇ 6 ಮಂದಿ ನಕ್ಸಲರಿಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಕೂಡ ಜಿಲ್ಲಾಡಳಿತ ಮಾಡಿಕೊಂಡಿತ್ತು ಮತ್ತು ಶರಣಾಗತಿ ಟೀಮ್ ಕೂಡ ಅದನ್ನು ಕರ್ಕೊಂಬರ್ಲಿಕ್ಕೆ ಕೂಡ ಮುಂದಾಗಿತ್ತು. ನಿನ್ನೆಯಿಂದಲೂ ಕೂಡ ಒಂದಿದ್ದು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅವರು ಹಾಜರಾಗಬೇಕು. ಅದು ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಮತ್ತು SP ವಿಕ್ರಮ್ ಅಮಟೆ ಅವರ ಮುಂದೆ ಹಾಜರಾಗಬೇಕು ಅನ್ನೋಂಥದ್ದು. ಈ ಹಿಂದೆ 2007ರಿಂದಲೂ ಕೂಡ ಯಾರೆಲ್ಲ ಶರಣಾಗತಿ ಆಗಿದ್ದಾರೆ ಅವರೆಲ್ಲರ ಪ್ರಕ್ರಿಯೆ ನಡೆದಿರುವಂಥದ್ದು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ. ಜಿಲ್ಲಾಧಿಕಾರಿಯ ಸಹಿ ಮೂಲಕನೇ ಅವರು ಶರಣಾಗತಿ ಪ್ರಕ್ರಿಯೆ ಆಗಿರುವಂಥದ್ದು. ಆದರೆ ಬೆಳಗ್ಗಿನಿಂದಲೂ ಕೂಡ ಏನು 6 ಮಂದಿ ಏನು ನಕ್ಸಲರಿದ್ದಾರೆ ಅವರ ಸಂಬಂಧಿಕರು ಕೂಡ ಆಗಮಿಸಿದರು. ಎಲ್ಲರೂ ಕೂಡ ಪ್ರವಾಸಿ ಮಂದಿರಲ್ಲಿದ್ದರು, ಪೊಲೀಸರು ಕೂಡ ಇದ್ದರು. ಯಾವೆಲ್ಲ ರೀತಿ ಭದ್ರತೆಗಳನ್ನ ತೆಗೆದುಕೊಳ್ಬೇಕು ಅವನ್ನೆಲ್ಲವೂ ಕೂಡ ತೆಗೆದುಕೊಂಡಿದ್ರು. ಮತ್ತು ಪ್ರಮುಖರಾದ BT ಲಲಿತಾ ನಾಯ್ಕ್ ಇರ್ಬೋದು, KL ಅಶೋಕ್ ಇರ್ಬೋದು, ಸಿರಿಮನೆ ನಾಗರಾಜ್ ಇರ್ಬೋದು, ಎಲ್ಲರೂ ಕೂಡ ಬಂದು ಕಾಯ್ತಾ ಇದ್ರು. ಅಂದರೆ ಇನ್ನು 10ರಿಂದ 15 ನಿಮಿಷಗಳಲ್ಲಿ ಬರ್ತೇವೆ ಅನ್ನೋಂಥ ಮಾತನ್ನು ಹೇಳ್ತಿದ್ರು. ಒಂದು ವೇಳೆ ಆಲ್ದೂರನ್ನು ದಾಟಿದ್ದೀವಿ ಅನ್ನೋಂಥ ಮಾಹಿತಿಯನ್ನು ಕೂಡ ಅಲ್ಲಿದ್ದ ನಕ್ಸಲರ ಜೊತೆ ಯಾರಿದ್ರು ಶರಣಾಗತಿ ಟೀಮ್ ಅವರು ಕೂಡ ಮಾಹಿತಿಯನ್ನು ನಕ್ಸಲರು ಜಿಲ್ಲಾಧಿಕಾರಿ ಮುಂದೆ ಶರಣು. ಇದಾದ ಬಳಿಕ ಕೆಲವೊಂದು ಕಾನೂನು ಪ್ರಕ್ರಿಯೆಗಳು ಶುರುವಾಗುತ್ತೆ. ಸರ್ಕಾರ ತಯಾರಿಸಿದ ಷರತ್ತುಗಳ ಪತ್ರಕ್ಕೆ ಸಹಿ ಹಾಕಬೇಕು. ಇದು ಪ್ರೊಸೀಜರ್, ಇದೆಲ್ಲ ಆಗ್ತಾ ಇದೆ ಈಗ ಆಲ್ರೆಡಿ. ಜಿಲ್ಲಾಧಿಕಾರಿಗಳು ಮತ್ತು SP ಸಹ
ಸಹಿ ಹಾಕಬೇಕಾಗತ್ತೆ. ಬಳಿಕ ನಕ್ಸಲರನ್ನ ಪೊಲೀಸರ ವಶಕ್ಕೆ ಪಡೆದುಕೊಳ್ಳಲಾಗುತ್ತೆ. ಇದಾದ ಬಳಿಕ ಸಂಬಂಧಿಸಿದ ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ. ಇದನ್ನೇ ನಮ್ಮ ಪ್ರತಿನಿಧಿ ಸುನಿಲ್ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಸಣ್ಣ ಪುಟ್ಟ ಪ್ರಕರಣ ಇದ್ರೆ ಸರ್ಕಾರ ಅವರನ್ನು ವಾಪಸ್ ಬಿಡಬಹುದು, ಆದರೆ ಕೊಲೆ ಪ್ರಕರಣ ಇತ್ಯಾದಿ ಗಂಭೀರ ಆರೋಪಗಳು ಇವ್ರ ಮೇಲಿದ್ರೆ ಅವರನ್ನ ಯಥಾವತ್ತಾಗಿ ಫ್ರೀಯಾಗಿ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಕಾನೂನಾತ್ಮಕ ಪ್ರಕ್ರಿಯೆಗಳು ಮತ್ತಷ್ಟು ಪ್ರೊಲಾಂಗ್ ಆಗೋ ಸಾಧ್ಯತೆಗಳಿದೆ. ಇನ್ನು ಇದರ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಚಿಕ್ಕಮಗಳೂರು ಪ್ರತಿನಿಧಿ ಚೇತನ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಚೇತನ್, ಸಂಪರ್ಕದಲ್ಲಿರಿ. ಸುನಿಲ್, ಈ ಪ್ರಕ್ರಿಯೆಗಳ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ. ಬಂದರೂ ಸರೆಂಡರ್ ಆದರೂ ಮುಗ್ದೋಯ್ತು ಅಲ್ಲ, ಆದರೆ ಕೆಲವೊಂದಷ್ಟು ಫಾರ್ಮಲ್ ಪ್ರೊಸೀಜರ್, ಎಸ್ಪೆಷಲಿ ಈ ದಾಖಲಾತಿಗಳಿಗೆ ಸಹಿ ಹಾಕೋದು, ಒಂದಷ್ಟು ಜನ ಅಧಿಕಾರಿಗಳು ಹಾಗೆ ಈ ನಕ್ಸಲರು ಕೂಡ ಸಹಿ ಹಾಕಬೇಕು, ಒಂದಷ್ಟು ಷರತ್ತುಗಳು ಕೂಡ ಇರುತ್ತೆ. ಇದನ್ನ ಮತ್ತಷ್ಟು ಮಾಹಿತಿ ಹಂಚ್ಕೊಳ್ಬಹುದಾ? ಎಸ್ ಸ್ಮಿತಾ, ರಾಜ್ಯದಲ್ಲಿ ನಕ್ಸಲರ ಶರಣಾಗತಿಗೆ ಸಂಬಂಧಪಟ್ಟಂತೆ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿದೆ. ಇದರಲ್ಲಿ ಎರಡು ಥರದಿದೆ. ಒಂದು ರಾಜ್ಯ ಮಟ್ಟದ ಸಮಿತಿ, ಮತ್ತೊಂದು ಜಿಲ್ಲಾ ಮಟ್ಟದ ಸಮಿತಿ. ರಾಜ್ಯ ಮಟ್ಟದ ಸಮಿತಿಯಲ್ಲಿ ರಾಜ್ಯದ ಮುಖ್ಯ ಕಾರ್ಯದರ್ಶಿ, ಗೃಹ ಇಲಾಖೆ ಕಾರ್ಯದರ್ಶಿ, DG ಮತ್ತು IGP ಮತ್ತು ಆಂತರಿಕ ಭದ್ರತಾ ವಿಭಾಗದ DGP, ಅದೇ ರೀತಿಯಲ್ಲಿ 3 ಜನ ನಾಗರಿಕರು, ಇಷ್ಟು ಜನ ಒಳಗೊಂಡಂತಹ ಒಂದು ರಾಜ್ಯ ಮಟ್ಟದ ಸಮಿತಿ ಇರುವಂಥದ್ದು. ಇದ್ರ ಜೊತೆಗೆ ಜಿಲ್ಲಾ ಸಮಿತಿಯಲ್ಲಿ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿ ಮತ್ತು SP-ಗಳು ಕೂಡ ಇರ್ತಾರೆ. ಸೊ ಈ ಎರಡೂ ಕಮಿಟಿಯಲ್ಲಿ ಎಲ್ಲಿ ಬೇಕಾದರೂ ಹೋಗಿ ಅವರು ಸರೆಂಡರ್ ಆಗೋದಕ್ಕೆ ಒಂದು ಅವಕಾಶ ಇದೆ. ಈ ಒಂದು ಸಮಿತಿ ಯಾವ್ಯಾವ ನಕ್ಸಲರು ತಾವು ಶರಣಾಗ್ತೀವಿ ಅಂತ ಹೇಳಿ ಮುಂದೆ ಬರ್ತಾರೋ ಅವರಿಗೆ ಈ ಶರಣಾಗತಿಗೆ ಸಂಬಂಧಪಟ್ಟಂಥ ಷರತ್ತುಗಳು ಏನೇನಿದಾವೆ ಅನ್ನುವಂಥ ಮೊದಲೇ ತಿಳಿಸಲಾಗುತ್ತೆ ಮತ್ತು ಅದು ಲಿಖಿತ ರೂಪದಲ್ಲಿ ನೀಡಲಾಗುತ್ತೆ. ಅದಕ್ಕೆ ಅವರು ಸಹಿ ಹಾಕಬೇಕು ಮತ್ತು ಮತ್ತೊಂದು ಕಡೆಯಿಂದ ಈ ಒಂದು ಸಮಿತಿಯಲ್ಲಿರುವಂಥ ಸದಸ್ಯರು ಕೂಡ ಇದಕ್ಕೆ ಸಹಿ ಹಾಕಿ ಅದಕ್ಕೆ ಅನುಮೋದನೆಯನ್ನು ಕೊಟ್ಟ ಬಳಿಕವಷ್ಟೇ ಈ ಒಂದು ಶರಣಾಗತಿ ಪ್ರೋಸೆಸ್ ಮುಂದಕ್ಕೆ ಹೋಗುತ್ತೆ. ಸೊ ಇಲ್ಲಿ ನೋಡಬೇಕಾಗಿರುವಂತಹ ಮತ್ತು ಕೆಲವೊಂದು ವಿಚಾರಗಳು ಅಂತ ಹೇಳಿದರೆ, ಈ ಶರಣಾಗತಿ ಆದ ಬಳಿಕ ಮುಂದೇನು ಅನ್ನುವಂಥದ್ದು. ಈಗ ಇರುವಂತಹ ಈ ಒಂದು ಸಮಿತಿಯ ಮುಂದೆ ಇರುವಂತಹ ಕೆಲವೊಂದು ಪ್ರಕ್ರಿಯೆಯಲ್ಲಿ A ಮತ್ತು B ಮತ್ತು C ಅಂತ ಕೆಟಗರಿ ಇದೆ. A ಅಂತ ಹೇಳಿದರೆ ಮೋಸ್ಟ್ ವಾಂಟೆಡ್ ಮತ್ತು ಈ ನಕ್ಸಲರಲ್ಲಿ ಬೇರೆ ಬೇರೆ ಕೇಡರ್ಗಳಿದ್ದಾವೆ. ಅಂದರೆ ನ್ಯಾಷನಲ್ ಕಮಿಟಿಯಲ್ಲಿ ಇರುವಂಥವ್ರು ಇದ್ದರೆ ಮತ್ತು ರಾಜ್ಯ ಮಟ್ಟದ ಕಮಿಟಿಯಲ್ಲಿ ಇರುವಂಥವ್ರು ಇದ್ದರೆ ಈ ಒಂದು A ಕೆಟಗರಿಗೆ ಬರ್ತಾರೆ. ಅದರ ಜೊತೆಗೆ ಜಿಲ್ಲಾ ಮಟ್ಟದ ಕಮಿಟಿಯಲ್ಲಿ ಇದ್ದರೆ B ಕೆಟಗರಿ ಮತ್ತು ಸ್ಥಳೀಯವಾಗಿ ಏರಿಯಾ ಮಟ್ಟದಲ್ಲಿ ಇದ್ದರೆ ಅದು C ಕೆಟಗರಿ ಅಂತೇಳಿ ಬರುತ್ತೆ. ಈ A ಕೆಟಗರಿಯಲ್ಲಿ ಇರುವವರಿಗೆ ಸರ್ಕಾರದ ಕಡೆಯಿಂದ 7.5 ಲಕ್ಷ ರೂಪಾಯಿ ಪ್ಯಾಕೇಜ್ ಘೋಷಣೆ ಆಗಿರುವಂಥದ್ದು. B ಕೆಟಗರಿಯಲ್ಲಿದ್ದರೆ 5 ಲಕ್ಷ ಮತ್ತು C ಕೆಟಗರಿಯಲ್ಲಿದ್ದರೆ 4 ಲಕ್ಷ ರೂಪಾಯಿ ಪ್ಯಾಕೇಜ್ ಘೋಷಣೆ ಆಗಿರುವಂಥದ್ದು. ಈ ಅಮೌಂಟ್ನ ಒಟ್ಟಿಗೆ ಕೊಡಲ್ಲ. ಅಂದರೆ ಈಗ 6 ಜನ ನಕ್ಸಲರು ಶರಣಾಗ್ತಿದಾರಲ್ಲ, ಇವರೆಲ್ಲರಿಗೂ ಕೂಡ ಈ ಅಮೌಂಟ್ ಒಟ್ಟಿಗೆ ಕೊಡಲ್ಲ. ಮೊದಲು ಶರಣಾದ ತಕ್ಷಣ ಅವರಿಗೆ ಅರ್ಧ ಅಮೌಂಟ್ ಸಿಗುತ್ತೆ. ಅಂದರೆ 7.5 ಲ್ಯಾಕ್ಸ್ A ಕೆಟಗರಿಯಲ್ಲಿದ್ದರೆ ಅದರ ಅರ್ಧ ಭಾಗ ಸಿಗುತ್ತೆ. 2 ವರ್ಷ ಆದ ಬಳಿಕ ಅವರಿಗೆ ಇನ್ನುಳಿದಂಥ ಅಮೌಂಟ್ನಲ್ಲಿ ಅರ್ಧ ಭಾಗ ಸಿಗುತ್ತೆ. ಅದು ಯಾವ ಥರ ಅಂತ ಹೇಳಿದರೆ, ಅವರ ನಡತೆ ಯಾವ ರೀತಿ ಇದೆ ಅಥವಾ ಮತ್ತೆ ಯಾವುದಾದ್ರು ಕ್ರಿಮಿನಲ್ ಕೇಸ್ಗಳಲ್ಲಿ ಭಾಗಿಯಾದರೆ ಆವಾಗ ಈ ಪ್ಯಾಕೇಜ್ನ ಉಳಿದ ಅಮೌಂಟ್ಗಳು ಕೂಡ ಸಿಗಲ್ಲ. ಅದ್ರ ಜೊತೆಗೆ ಅವರು ಇನ್ ಕೇಸ್ ಏನಾದರೂ ನಾವು ಸ್ವಯಂ ಉದ್ಯೋಗವನ್ನು ಮಾಡ್ಕೋತೀವಿ ಅಂತ ಹೇಳಿದ್ರೆ ಅದಕ್ಕೆ ಸರ್ಕಾರದ ಕಡೆಯಿಂದ ಕಡಿಮೆ ಬಡ್ಡಿ ದರದಲ್ಲಿ ಸುಮಾರು 5 ಲಕ್ಷ ರೂಪಾಯಿವರೆಗೆ. ಸುನಿಲ್, ಸಂಪರ್ಕದಲ್ಲಿ ರೀ, ಚಿಕ್ಕಮಗಳೂರಿನಲ್ಲಿ ಈ ಸರೆಂಡರ್ ಪ್ರಕ್ರಿಯೆ ಸಂಬಂಧಪಟ್ಟಂತೆ ಒಂದಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ. ನಮ್ಮ ಪ್ರತಿನಿಧಿ ಚೇತನ್ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಚೇತನ್, ಸಹಿ ಹಾಕೋ ಪ್ರಕ್ರಿಯೆ, ಸರೆಂಡರ್ನ ಪ್ರಕ್ರಿಯೆ ಬಹಳ ಸುದೀರ್ಘವಾದದ್ದು. ಏನಾಗ್ತಿದೆ ಸದ್ಯಕ್ಕೆ? ಸ್ಮಿತಾ, ಏನು ಈಗಾಗಲೇ 6 ಮಂದಿ ನಕ್ಸಲರಿಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಕೂಡ ಜಿಲ್ಲಾಡಳಿತ ಮಾಡಿಕೊಂಡಿತ್ತು ಮತ್ತು ಶರಣಾಗತಿ ಟೀಮ್ ಕೂಡ ಅದನ್ನು ಕರ್ಕೊಂಬರ್ಲಿಕ್ಕೆ ಕೂಡ ಮುಂದಾಗಿತ್ತು. ನಿನ್ನೆಯಿಂದಲೂ ಕೂಡ ಒಂದಿದ್ದು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅವರು ಹಾಜರಾಗಬೇಕು. ಅದು ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಮತ್ತು SP ವಿಕ್ರಮ್ ಅಮಟೆ ಅವರ ಮುಂದೆ ಹಾಜರಾಗಬೇಕು ಅನ್ನೋಂಥದ್ದು. ಈ ಹಿಂದೆ 2007ರಿಂದಲೂ ಕೂಡ ಯಾರೆಲ್ಲ ಶರಣಾಗತಿ ಆಗಿದ್ದಾರೆ ಅವರೆಲ್ಲರ ಪ್ರಕ್ರಿಯೆ ನಡೆದಿರುವಂಥದ್ದು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ. ಜಿಲ್ಲಾಧಿಕಾರಿಯ ಸಹಿ ಮೂಲಕನೇ ಅವರು ಶರಣಾಗತಿ ಪ್ರಕ್ರಿಯೆ ಆಗಿರುವಂಥದ್ದು. ಆದರೆ ಬೆಳಗ್ಗಿನಿಂದಲೂ ಕೂಡ ಏನು 6 ಮಂದಿ ಏನು ನಕ್ಸಲರಿದ್ದಾರೆ ಅವರ ಸಂಬಂಧಿಕರು ಕೂಡ ಆಗಮಿಸಿದರು. ಎಲ್ಲರೂ ಕೂಡ ಪ್ರವಾಸಿ ಮಂದಿರಲ್ಲಿದ್ದರು, ಪೊಲೀಸರು ಕೂಡ ಇದ್ದರು. ಯಾವೆಲ್ಲ ರೀತಿ ಭದ್ರತೆಗಳನ್ನ ತೆಗೆದುಕೊಳ್ಬೇಕು ಅವನ್ನೆಲ್ಲವೂ ಕೂಡ ತೆಗೆದುಕೊಂಡಿದ್ರು. ಮತ್ತು ಪ್ರಮುಖರಾದ BT ಲಲಿತಾ ನಾಯ್ಕ್ ಇರ್ಬೋದು, KL ಅಶೋಕ್ ಇರ್ಬೋದು, ಸಿರಿಮನೆ ನಾಗರಾಜ್ ಇರ್ಬೋದು, ಎಲ್ಲರೂ ಕೂಡ ಬಂದು ಕಾಯ್ತಾ ಇದ್ರು. ಅಂದರೆ ಇನ್ನು 10ರಿಂದ 15 ನಿಮಿಷಗಳಲ್ಲಿ ಬರ್ತೇವೆ ಅನ್ನೋಂಥ ಮಾತನ್ನು ಹೇಳ್ತಿದ್ರು. ಒಂದು ವೇಳೆ ಆಲ್ದೂರನ್ನು ದಾಟಿದ್ದೀವಿ ಅನ್ನೋಂಥ ಮಾಹಿತಿಯನ್ನು ಕೂಡ ಅಲ್ಲಿದ್ದ ನಕ್ಸಲರ ಜೊತೆ ಯಾರಿದ್ದರು ಶರಣಾಗತಿ ಟೀಮ್ ಅವರು ಕೂಡ ಮಾಹಿತಿಯನ್ನು